ಬೇಸಿಗೆ ಮುಗಿಯೋದಕ್ಕೆ ಮುಂಚೆ ಟಾರ್ ಹಾಕಬೇಕು ಅನ್ನೋದು ಶಾಸಕರಿಗೆ ಅಮೇರಿಕಾದಲ್ಲಿ ಹೇಳ್ಕೊಟ್ಟಿಲ್ವ ಇನ್ನು? ಈ ಥರ ಎಲ್ಲ ದೊಂಬರಾಟಗಳು ಬಿಡಬೇಕು. ಶಾಸಕರು ಮೊದಲೇ ಹೇಳಿದ್ದಾರೆ ಏನಂತ, ನಾನು ಟೇಬಲ್ ಗುದ್ದಿ ಅನುದಾನ ತರ್ತೀನಿ. ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಅನುದಾನನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸುಮಾರು 65 ಕೋಟಿಗೂ ಹೆಚ್ಚು ಅನುದಾನನ ವಾಪಸ್ ತಗೊಂತಾರೆ BJP ಸರ್ಕಾರದವರು. ಮನವಿ ಪತ್ರ ಯಾವ ಥರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇವರು ಅಮೇರಿಕಾದಲ್ಲಿ MS ಮಾಡ್ಕೊಂಬಂದು ಯಾವ ಥರ ಮನವಿ ಪತ್ರ ಕೊಟ್ಬಿಟ್ಟು ಸರ್ಕಾರದಿಂದ ಅನುದಾನಗಳು ತರ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಕಚೇರಿಗೆ ನಾವು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮಧ್ಯಂತರ ರಿಪೋರ್ಟ್ ಕಾರ್ಡ್ನ ಕೊಡಿ. ಸರ್, ಯಾರು ಇಲ್ಲಿ ಅಡ್ಗಾಲಿಲ್ಲ ಸರ್. ಇಲ್ಲಿ ಅವತ್ತಿನ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಇಲ್ಲಿ ಬಂದಿದ್ದಂಥ ಶಾಸಕರು 2022ರಲ್ಲಿ ಶಾಸಕರಾಗಿದ್ದಂಥ ವೆಂಕಟರಮಣಪ್ಪನವರು ಎಷ್ಟು ಸರಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಅನುದಾನನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಸುಮಾರು 65 ಕೋಟಿಗೂ ಹೆಚ್ಚು ಅನುದಾನನ ವಾಪಸ್ ತಗೊಂತಾರೆ BJP ಸರ್ಕಾರದವರು. ಅವರು ಇವತ್ತು ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ದೊಂಬರಾಟಗಳು ಬಿಡಬೇಕು. ಶಾಸಕರು ಮೊದಲೇ ಹೇಳಿದ್ದಾರೆ ಏನಂತ, ನಾನು ಟೇಬಲ್ ಗುದ್ದಿ ಅನುದಾನ ತರ್ತೀನಿ. ಅವತ್ತಿನ ಶಾಸಕರಾದಂಥ ವೆಂಕಟರಮಣಪ್ಪನವರು ಮುಖ್ಯಮಂತ್ರಿಗಳಿಗೆ ಹೆಂಗೆ ಲೆಟ್ರ್ ಕೊಡೋಕ್ಕೆ ಬರಲ್ಲ ಅಂತ ಒಂದು ಮಾಧ್ಯಮದಲ್ಲಿ ಚುನಾವಣಾ ಪೂರ್ವದಲ್ಲಿ ಒಂದು ಇಂಟರ್ವ್ಯೂನಲ್ಲೇ ಶಾಸಕರು ಹೇಳಿದ್ದಾರೆ. ಇವತ್ತಿನ ಶಾಸಕರು ಅವತ್ತು ಹೇಳಿದ್ದಾರೆ ಯಾವ ಥರ ಯಾವ ಮಿನಿಸ್ಟ್ರಿಗೆ ಯಾವ ಮುಖ್ಯಮಂತ್ರಿಗೆ ಒಂದು ಲೆಟ್ರ್ ಕೊಡೋದಕ್ಕೆ ಬರೋದಿಲ್ಲ ಅಂತ, ಮನವಿ ಪತ್ರ ಯಾವ ಥರ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇವರು ಅಮೇರಿಕಾದಲ್ಲಿ MS ಮಾಡ್ಕೊಂಬಂದು ಯಾವ ಥರ ಮನವಿ ಪತ್ರ ಕೊಟ್ಬಿಟ್ಟು ಸರ್ಕಾರದಿಂದ ಅನುದಾನಗಳು ತರ್ತಾ ಇದ್ದಾರೆ. ಯಾಕೆ ನವದೊಡ್ಡಬಳ್ಳಾಪುರನ ಇವರು ತೋರ್ಸೋಕ್ಕಾಗ್ತಾ ಇಲ್ಲ? ಜನಗಳು ಕೊಟ್ಟಿದ್ದ ಭರವಸೆ ಏನು? 2023 ಸಾರ್ವತ್ರಿಕ ಚುನಾವಣೆಗೆ ಮುಂಚೆ ಇವರೇನೇನು ಭರವಸೆ ಕೊಟ್ಟಿದ್ರು? ಒಂದು ಜಿ ರಾಮೇಗೌಡ ಸರ್ಕಲಿಂದ ತಾಲೂಕು ಆಫೀಸ್ ಸರ್ಕಲ್ವರೆಗೂ ಅಂಬೇಡ್ಕರ್ ರಸ್ತೆನ ಒಂದು ಕಾಂಕ್ರೀಟ್, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2023-24ರಲ್ಲೇನು ಎಲ್ಲ ತಾಲೂಕುಗಳ ಮುಖ್ಯ ರಸ್ತೆಗೂ ಸುಮಾರು 10ರಿಂದ 12 ಕೋಟಿ ರೂಪಾಯಿ ಅನುದಾನನ ಎಲ್ಲ ತಾಲೂಕಿನ ಮುಖ್ಯ ರಸ್ತೆಗಳಿದೆ ಅಂತ ಕೊಟ್ಟಿದ್ರು. ಅದನ್ನೇನು ಶಾಸಕರು ಅವರೇನು ಟೇಬಲ್ ಗುದ್ದಿ ಏನು ತಂದಿರೋ ಅನುದಾನನೂ ಏನಲ್ಲ. ಶಾಸಕರು ಅನುದಾನದಲ್ಲಿ 2024ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಶಾಸಕರುಗಳಿಗೂ 24-25 ಇರಬೇಕು, ಎಲ್ಲ ಶಾಸಕರುಗಳಿಗೂ 50 ಕೋಟಿ ಅನುದಾನ ಕೊಟ್ಟರು. ಶಾಸಕರು ಹೋಗಿ ಬರೀ ಗುದ್ಲಿ ಪೂಜೆ ಮಾಡಿ ವೆಟ್ ಮಿಕ್ಸ್ ಹಾಕಿ ಬಂದಿದ್ದೆ ಹೊರತು ಅದಕ್ಕಿನ್ನ ಟಾರ್ ಹಾಕಿಲ್ಲ. ತಮಗೆಲ್ಲರಿಗೂ ಗೊತ್ತು, ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲದಲ್ಲಿ ಹಾಕೋ ಟಾರು, ಬೇಸಿಗೆ ಕಾಲದಲ್ಲಿ ಹಾಕೋ ಟಾರು ಎಷ್ಟು ಬೇಸಿಗೆನಲ್ಲಿ ಹಾಕಿದ್ರೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಮಳೆಗಾಲದಲ್ಲಿ ಹಾಕಿದ್ರೆ ನೀರು ಹರಿದು ಹೆವಿ ಗಾಡಿಗಳು ಓಡಾಡಿದ್ರೆ ಹೊರಟೋಗುತ್ತೆ. ಬೇಸಿಗೆ ಮುಗಿಯೋದಕ್ಕೆ ಮುಂಚೆ ಟಾರ್ ಹಾಕಬೇಕು ಅನ್ನೋದು ಶಾಸಕರಿಗೆ ಅಮೇರಿಕಾದಲ್ಲಿ ಹೇಳ್ಕೊಟ್ಟಿಲ್ವ ಇನ್ನು? ಸೊ ಇರೋದನ್ನು 100 ಜನ ಓಡಾಡೋಂಥ ಜಾಗಗಳೆಲ್ಲ ವೆಟ್ ಮಿಕ್ಸ್ ಹಾಕಿ ಬಿಟ್ಟಿದ್ದೀರಾ. ಫಸ್ಟ್ ಅದಕ್ಕೆ ಟಾರ್ ಹಾಕಿ, ಆಮೇಲೆ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಮುಂದಕ್ಕೆ ಆಮೇಲೆ ಮಾತಾಡೋಣ. ಅತಿ ಶೀಘ್ರದಲ್ಲಿ ನಾವು ದೊಡ್ಡಬಳ್ಳಾಪುರ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಮನೆಗೆ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮನೆಗೋ, ನಿಮ್ಮ ಕಚೇರಿಗೋ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ 5 ವರ್ಷಕ್ಕೆ ನಾನು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ಬರ್ತೀನಿ ಅಂತ ಹೇಳಿದಾರಲ್ಲ, ಮಿಡ್ ಟರ್ಮ್ ಮುಗ್ದೋಗಿದೆ, 2.5 ವರ್ಷ ಆಗೋಗಿದೆ. ಮಿಡ್ ಟರ್ಮ್ ಎಕ್ಸಾಮ್ ರಿಪೋರ್ಟ್ ಕಾರ್ಡ್ ಕೊಡಿ. ದೊಡ್ಡಬಳ್ಳಾಪುರ ಜನತೆ ಕೇಳ್ತಾವ್ರೆ ನಿಮ್ಮ ರಿಪೋರ್ಟ್ ಕಾರ್ಡ್ನ. ಮಿಡ್ ಟರ್ಮ್ದು ಮಾರ್ಕ್ಸ್ ಕೊಡಿ, ರಿಪೋರ್ಟ್ ಕಾರ್ಡ್ ಕೊಡಿ ಜನಗಳ ಮುಂದೆ. ಆಮೇಲೆ 5 ವರ್ಷದ್ದು ಕೊಡಿರಂತೆ ನೀವು 2.5 ವರ್ಷದ್ದು ರಿಪೋರ್ಟ್ ಕಾರ್ಡ್ ಕೊಡಿ ಫಸ್ಟು ನೀವು. ಅತಿ ಶೀಘ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ಸಿಂದ ನಿಮ್ಮ ಕಚೇರಿಗೆ ನಾವು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಬರ್ತೀವಿ. ನಿಮ್ಮ ಮಧ್ಯಂತರ ರಿಪೋರ್ಟ್ ಕಾರ್ಡ್ನ ಕೊಡಿ, ಬರ್ತೀವಿ, ಕೇಳ್ತೀವಿ.